ರಾಜ್ಯದಲ್ಲಿ ಇವತ್ತು ಅತ್ಯಂತ ಭ್ರಷ್ಟ, ಅತ್ಯಂತ ಕೆಟ್ಟ, ಅತ್ಯಂತ ಒಂದು ಸಮುದಾಯದ ವಿರೋಧಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದೆ. ಅವ್ರು ಏನೋ ಆಡಳಿತ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಿಲ್ಲ. ಪ್ರತಿಯೊಂದು ಇಲಾಖೆ ತಗೊಂಡ್ರು ಅದರಲ್ಲಿ ಒಂದು ಭ್ರಷ್ಟಾಚಾರ ನಮ್ಗೆ ಎದ್ದು ಕಾಣ್ತಾ ಇದೆ. ಮತ್ತು ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಒಂದೇ ಅಲ್ಲ, ಎಲ್ಲಾ ನಿಗಮಗಳಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಅವರ ಸ್ಪೆಷಲ್ ಫಂಡ್ ಇದೆ, SCP TSB, ಅದನ್ನು ಡೈವರ್ಟ್ ಮಾಡಿ ಒಂದು 14,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಟ್ಟಿದ್ದು. ಯಾವ ಬಡವರಿಗೆ ವಿದ್ಯಾರ್ಥಿ ವೇತನ ಕೊಡ್ಬೇಕಿತ್ತು, ಬಡ ಮಕ್ಕಳಿಗೆ, ಯಾವ ಬಡ ಮಕ್ಕಳಿಗೆ ಬೋರ್ವೆಲ್ ಗಂಗಾ ಕಲ್ಯಾಣ ಯೋಜನೆ ಕೊಡ್ಬೇಕಾಗಿತ್ತು, ಯಾವ ಬಡವರ ಸಮುದಾಯಕ್ಕೆ ಅನುಕೂಲ ಆಗ್ಬೇಕಾಗಿತ್ತು, ಆ ಹಣವನ್ನು ಕೂಡ ಡೈವರ್ಟ್ ಮಾಡಿರುವಂತದ್ದು. 1,500 ರೈತರ ಆತ್ಮಹತ್ಯೆ ಕಳೆದ 6 ತಿಂಗಳಲ್ಲಿ ಈ ರಾಜ್ಯದಲ್ಲಿ ಆಗಿರುವಂತದ್ದು. ಇವತ್ತು ನೆರೆ ಬಂದ್ರೆ ಕೂಡ ಒಬ್ಬನೇ ಒಬ್ಬ ಮಂತ್ರಿ ಯಾವುದೇ ಜಿಲ್ಲೆಗೆ ಪ್ರವಾಸ ಹೋಗ್ತಾ ಇಲ್ಲ, ಯಾರು ಯಾವ್ದನ್ನು ಕೇಳ್ತಾ ಇಲ್ಲ, ಅಧಿಕಾರಿಗಳ ಮೇಲೆ ಕಂಟ್ರೋಲ್ ಇಲ್ಲ. ಈ ರೀತಿಯ ಒಂದು ಅತ್ಯಂತ ಕೆಟ್ಟ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ಕೇವಲ 1 ವರ್ಷದವರೆಗೆ, ಎಷ್ಟು ಸಮಯ ಈ ಸರ್ಕಾರಕ್ಕೆ 3-4 ವರ್ಷ ಏನಾಗಿಲ್ಲ, 1 ವರ್ಷದಲ್ಲಿ ಇದು ಅನ್ಪಾಪ್ಯುಲರ್ ಸರ್ಕಾರ ಅನ್ನುವಂತ ಒಂದು ಭಾವನೆ ಜನರಲ್ಲಿ ಸೃಷ್ಟಿಯಾಗಿದೆ. ಈ ಕಾರಣಕ್ಕಾಗಿ ಇವತ್ತು ಬಹಳ ದೊಡ್ಡ ಅಸ್ತ್ರ ಮೈಸೂರಿಂದ ಸಿಕ್ಕಿದೆ. ಮೂಡಲಲ್ಲಿ 92ರಲ್ಲಿ ಸೈಟ್ ಅವರು ಜಮೀನು ಕೊಡ್ತಾರೆ, ಅದಾದ್ಮೇಲೆ ಸೈಟ್ ವಿತರಣೆ ಆಗುತ್ತೆ. ಮತ್ತು ಮೂಡದಲ್ಲಿ ನಮ್ದೇ ಸರ್ಕಾರ ಇರುವಾಗ ಇರ್ಬೋದು, ಆದ್ರೆ ನೀವು ಎಲ್ಲಾ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 92ರಿಂದ ಹಿಡಿದು ಇವತ್ತಿನ ತನಕ ಈ ಮೂಡದಲ್ಲಿ ಆದಂತ ಎಲ್ಲ ಪ್ರಕ್ರಿಯೆಗಳ ಸಂದರ್ಭದಲ್ಲಿ, ಎಲ್ಲ ಡಿಸಿಷನ್ಗಳ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಲ್ಲ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲಿ ಇದ್ರು. ಅವರು ಮಂತ್ರಿ ಆಗಿದ್ರು. JH ಪಟೇಲ್ ಸಂದರ್ಭದಲ್ಲಿ ನಂಗೆ ಅನ್ಸಿದ್ದೆ 92. ಅವರ ಅದಾದ್ಮೇಲೆ SM ಕೃಷ್ಣ ಸರ್ಕಾರದಲ್ಲಿದ್ರು. ಮಧ್ಯದಲ್ಲಿ ಒಂದ್ಸರಿ ವಿರೋಧ ಪಕ್ಷದ ನಾಯಕ ಆಗಿದ್ರು. ಈಗ ಮತ್ತೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಈ ಎಲ್ಲಾ ಪ್ರಕ್ರಿಯೆಗಳು ನಡೆಯುವಂತ ಸಂದರ್ಭದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಒಂದಲ್ಲ ಒಂದು ಪೋಸ್ಟ್ ಅಲ್ಲಿ ಇದ್ರು. ಅದಕ್ಕಾಗಿ ಜವಾಬ್ದಾರಿ ಯಾರು ಹೊರಬೇಕು, ಅವರೇ ಹೊರಬೇಕು. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಜವಾಬ್ದಾರಿ ಯಾರು ಹೊರಬೇಕು, ಅವರೇ ಹೊರಬೇಕು. ರಾಜ್ಯದ ಹಣಕಾಸು ಸಚಿವರು ಮತ್ತು ತೆಲಂಗಾಣಕ್ಕೆ ದುಡ್ಡು ಕಳಿಸಕ್ಕೆ ನಾಗೇಂದ್ರಗೆ ಯಾವ್ದಕ್ಕೆ ಸೆಲೆಕ್ಟ್ ಮಾಡಿ ಹೈಕಮಾಂಡ್ ಹೇಳಿರೋದು. ಹೈಕಮಾಂಡ್ ತೆಲಂಗಾಣ ಚುನಾವಣೆ ದುಡ್ಡು ಕಳಿಸಕ್ಕೆ ಯಾರಿಗೆ ಇರುತ್ತೆ? ಸಹಜವಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ. ಅಲ್ಲಿರುವಂತ ರತ್ನಾಕರ ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ಗೆ ದುಡ್ಡು ಹೋಗುತ್ತೆ ಹೈದರಾಬಾದ್ ಅಲ್ಲಿ. ಆ ರತ್ನಾಕರ ಬ್ಯಾಂಕ್ ಇಂದ ಯಾರಿಗೆ ದುಡ್ಡು ಹೋಗುತ್ತೆ? ವೈನ್ ಶಾಪ್ಗಳಿಗೆ, ಟೆಂಟ್ ಹೌಸ್ಗಳಿಗೆ, ಜ್ಯುವೆಲ್ಲರಿ ಶಾಪ್ಗಳಿಗೆ ದುಡ್ಡು ಹೋಗುತ್ತೆ. ಅಂದ್ರೆ ಕರ್ನಾಟಕ ರಾಜ್ಯದ ಬಡವರ ದುಡ್ಡನ್ನ ನೀವು ಅಲ್ಲಿ ಯಾವುದೋ ಪ್ರೈವೇಟ್ ಬ್ಯಾಂಕಿಗೆ ಕಳಿಸಿ, ರತ್ನಾಕರ ಬ್ಯಾಂಕ್ ಲಿಮಿಟೆಡ್ಗೆ ಕಳಿಸಿ, ಅಲ್ಲಿಂದ ನೀವು ವೈನ್ ಶಾಪ್ಗಳಿಗೂ ದುಡ್ಡು ಕೊಡಿಸ್ತೀರಿ ಅಂತಂದ್ರೆ ಇದು ನಿಜವಾಗ್ಲೂ ಇದರ ಜವಾಬ್ದಾರಿಯನ್ನು ಇವತ್ತು ಮುಖ್ಯಮಂತ್ರಿಗಳು ಹೊರಬೇಕಾಗುತ್ತೆ. ಮತ್ತೆ ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ. 2 ಕೇಸಲ್ಲಿ 187 ಕೋಟಿ ಭ್ರಷ್ಟಾಚಾರ ಆಗಿದ್ದಲ್ಲ, ಕೇವಲ 87 ಕೋಟಿ, ಅಂದ್ರೆ 87 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ನೀವು ಒಪ್ಕೊಂಡಿದ್ದೀರಿ. 2ನೇದು ಮೂಡದಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ಮೂಡದ ನಿರ್ಧಾರ ಆಗಿರುವಂತದ್ದು ಪ್ರಾಸ್ಪೆಕ್ಟಿವ್ ಆಗಿ 50-50 ಹಂಚಿಕೆ ಯಾವಾಗ ಆಗ್ಬೇಕು, ಮುಂದೆ ನಾವು ತಗೊಳ್ಳುವಂತ ಸೈಟ್ಗಳಿಗೆ ಏನು ಮೂಡಕ್ಕೆ ಜಮೀನ್ ತಗೊಂತೀವಿ, ಅಕ್ವಿಷನ್ ಮಾಡ್ತೀವಿ, ಅದಕ್ಕೆ ಅಂತ ಆಗ್ಬೇಕು. 4161 ಯಾವಕ್ಕೆ ಮಾಡ್ತೀವಿ ಅದಕ್ಕೆ ಅಂತ ತಗೊಂಡಿರುವಂತದ್ದು. ಇದು ರಿಟ್ರೋಸ್ಪೆಕ್ಟಿವ್ ಆಗಿ ಇವತ್ತು ಅವರು ಕ್ಲೈಮ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಿದ್ದಾರೆ ನಮ್ಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಹೇಳಿ. ಕಾಂಪೆನ್ಸೇಷನ್ ಕೊಡುದು ಯಾವ ಲೆಕ್ಕದಲ್ಲಿ ಅವ್ರು ಕೊಡುದು? ಮೂಡದಲ್ಲಿ ಆ ತರ ನಿರ್ಧಾರನೇ ಇಲ್ಲ. ಅಂದ್ರೆ ಇವತ್ತು 2 ಕೇಸಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಅಪರಾಧಿಗಳ ಜಾಗದಲ್ಲಿ ನಿಂತಿದ್ದಾರೆ. ಅದಕ್ಕಾಗಿ ನಾವು ಕೇಳ್ತಾ ಇರೋದು, ನೀವು ರಾಜೀನಾಮೆ ಕೊಡಬೇಕು ಮತ್ತು ಈ ಕೇಸನ್ನು ಮುಚ್ಚಾಕಕ್ಕೆ ನೀವು ಹೊರಟಿದ್ದೀರಿ. ಇದನ್ನ ಮತ್ತು CBI ED ಎನ್ಕ್ವೈರಿ ಆಗ್ತಿದೆ. ವಾಲ್ಮೀಕಿ ಅವರು ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ. ಫೈಲ್ ಪೂರ್ತಿ ಮುಚ್ಚಿ ಹಾಕ್ತಾ ಇದ್ದಾರೆ. SIT ಅವರು ಒಂದೇ ಒಂದು ಫೈಲ್ ಅನ್ನು ಇವತ್ತು CBI ಮತ್ತು EDಗೆ ಕೊಡ್ತಾ ಇಲ್ಲ. ಇದು ಆಗ್ತಾ ಇರುವಂತದ್ದು. ಅದಕ್ಕಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಸಂದರ್ಭ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟಕ್ಕೆ, ಹೋರಾಟ ಮಾಡೋದಕ್ಕೆ, ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸಕ್ಕೆ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವು ಇದ್ದೀವಿ. ಅದಕ್ಕಾಗಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀರಿ. ಎಲ್ಲರೂ ಸೇರಿ ನೀವು ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಬೇಕಾಗಿದೆ. ಖಂಡಿತವಾಗಿ ನಾಳೆಯಿಂದ ನಡೆಯುವಂತ ಪಾದಯಾತ್ರೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು ಈ ಸರ್ಕಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ತನಕ ನಾವು ವಿಶ್ರಮಿಸುವ ಪ್ರಸಂಗನೇ ಇಲ್ಲ. ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಇದು ಬಹಳ ಸ್ಪಷ್ಟ ಇದೆ. ಆ ದೃಷ್ಟಿಯಿಂದ ಇವತ್ತು ಖಂಡಿತವಾಗಿ ಒಟ್ಟಾಗಿ ಪಾರ್ಟಿ ಕಟ್ಟುವ ಕೆಲಸವನ್ನು ಮಾಡೋಣ. ಮೈಸೂರಿನ ಜನ, ಮೈಸೂರಿನ ನೀವೆಲ್ಲರೂ, ನಮ್ಮ ತಾಯಿಯಂದರು, ಅಣ್ಣ ತಮ್ಮಂದರು,
ನನ್ನನ್ನು ಮನೆ ಮಗಳಂತೆ ನೀವು ನೋಡಿದ್ದೀರಿ, ನಿಮ್ಮ ಮನೆಯ ಒಂದು ಬಂಧುವಿನಂತೆ ನನ್ನನ್ನು ನೋಡಿದ್ದೀರಿ. 2008ಕ್ಕೆ ನಾನು ಬಂದ ಮೇಲೆ ಇಲ್ಲಿರುವಂತ ಸಂಬಂಧ ಅದು ನನಗೆ ತಾಯಿ ಮನೆ, ತಾಯಿ ಚಾಮುಂಡೇಶ್ವರಿಯ ಒಂದು ತಾಯಿ ಮನೆಯ ಸಂಬಂಧ ಅಂತ ನಾನು ಅನ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಪ್ರೀತಿಗೆ, ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಆಶೀರ್ವಾದಕ್ಕೆ ಧನ್ಯವಾದಗಳನ್ನ ಹೇಳಿ ಖಂಡಿತ ನಾನು ನಿಮ್ ಜೊತೆ ಇರ್ತೀನಿ ಮತ್ತು ಮುಂದೆ ಒಟ್ಟು ಸೇರಿ ಕೆಲಸವನ್ನು ಮಾಡೋಣ ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ, ಕೇಂದ್ರ ಸರ್ಕಾರದಲ್ಲಿ ಯಾವುದೇ ನಿಮ್ಮ ಸಮಸ್ಯೆಗಳಿದ್ದಾಗ ನನ್ನ ಹತ್ರ ಖಂಡಿತ ಬರ್ಬೋದು. ಮಲ್ಲೇಶ್ವರಮಿನ 18th ಕ್ರಾಸ್ ಅಲ್ಲಿ ಸುವರ್ಣ ಭವನ ಅಂತ BWSSB ಬಿಲ್ಡಿಂಗ್ ಇದೆ, ಅಲ್ಲಿ ನನ್ನ ಆಫೀಸ್ ಮಾಡಿದ್ದೀನಿ. ಬಿಜೆಪಿ ಆಫೀಸಿಗೆ ನಡ್ಕೊಂಡು ಬರುವಂತ ದಾರಿ ತುಂಬಾ ಹತ್ತಿರದಲ್ಲಿದೆ. ಖಂಡಿತ ನಮ್ಮ ಆಫೀಸಿಗೆ ಬಂದು ಕೇಂದ್ರದಿಂದ ಆಗುವಂತ ಯಾವುದೇ ಕೆಲಸಗಳಿದ್ರೆ ಅಥವಾ ಸಮಸ್ಯೆಗಳಿದ್ರೆ ನೀವು ಗಮನಕ್ಕೆ ತರುವುದಕ್ಕೆ ಖಂಡಿತ ನನ್ನ ಆಫೀಸು ಕಚೇರಿ ಯಾವಾಗಲೂ ಓಪನ್ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿ